ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕೀರ್ತಿ. ಮೊದಲನೇದಾಗಿ ತಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರ್ಷದ ಮೊದಲನೇ ಹಬ್ಬ, ಎಲ್ಲ ಒಳ್ಳೆಯದೇ ಆಗಲಿ. ವಿಷಯ ಏನಪ್ಪ ಅಂತಂದರೆ, ಈ ಡ್ರೋನ್ ಪ್ರತಾಪ್ ಇದ್ದಾರಲ್ಲ, ಅವಾಗವಾಗ ಏನಾದರೂ ಒಂದು ಹೊಸ ಸಮಸ್ಯೆಯಲ್ಲಿ ತಗಲಾಕೋತಾ ಇರ್ತಾರೆ. ಇವಾಗ ಬಿಗ್ ಬಾಸ್ನಲ್ಲಿ ತುಂಬ ಅದ್ಭುತವಾಗಿ ಆಟ ಆಡ್ತಾ ಇದ್ದಾರೆ. ಲಾಸ್ಟ್ ವೀಕಲ್ಲಂತೂ 420 ಪಾಯಿಂಟ್ಸ್ ತೊಗೊಂಡು ಅದ್ಭುತವಾಗಿ ನೇನು ಫಿನಾಲೆ ಹಾದಿ ಹಿಡಿತಾರೆ ಅನ್ನೋ ಟೈಮಲ್ಲಿ ಬಿಗ್ ಬಾಸ್ ಒಂದು ಸಣ್ಣ ಟ್ವಿಸ್ಟ್ ಕೊಟ್ಟು ಸಂಗೀತ ಹೋದರು. ಪ್ರತಾಪ್ ಚಾನ್ಸ್ ಸಿಗಲಿಲ್ಲ. ಬಟ್ ಪ್ರತಾಪ್ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಅಂತೂ ಎಲ್ಲ ಕಡೆ ಬಿಲ್ಡ್ ಆಗಿದೆ. ಒಳಗೆ ಹೋಗುವಾಗ ಸ್ವಲ್ಪ ಕೆಟ್ಟ ಶೇಡ್ನಲ್ಲಿ ಹೋದರೂ ಸಹಿತ ಒಳಗಡೆ ಹೋದ್ಮೇಲೆ ತುಂಬ ಒಳ್ಳೆ ಶೇಡ್ಗೆ ಅದನ್ನು ಕನ್ವರ್ಟ್ ಮಾಡಿಕೊಂಡು ಜನರ ಪ್ರೀತಿಯನ್ನು, ಜನರ ಬೆಂಬಲವನ್ನು ಅವ್ರು ಪಡ್ಕೊಂಡಿದ್ದಾರೆ. ಆದರೆ ಪ್ರತಾಪ್ ಕೆಲವೊಂದು ಸಲ, ಅಂದರೆ ಈ ಹಿಂದೆನೂ ಬಿಗ್ ಬಾಸ್ಗೆ ಹೋಗೋಕ್ಕೆ ಮುಂಚೆನೂ ಈ ಹಿಂದೆನೂ ಅವರು ಮಾತನಾಡುವ ಭರದಲ್ಲಿ, ನಾನು ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಅವ್ರು ಹೇಳಿದರು, ಸರ್ ನಾನು ಮಾತನಾಡುವ ಭರದಲ್ಲಿ ಸ್ವಲ್ಪ ಎಕ್ಸಾಜುರೇಟ್ ಮಾಡಿಬಿಡ್ತೀನಿ ಅಂತ. ಬಿಗ್ ಬಾಸ್ನಲ್ಲಿ ಕೆಲವು ವಾರಗಳ ಹಿಂದೆ ಯಾವುದೋ ಒಂದು ವಿಷಯ ಮಾತಾಡಬೇಕಾದ್ರೆ ಸ್ವಲ್ಪ ಎಕ್ಸಾಜುರೇಟ್ ಮಾಡಿದ್ರು ಅಂತ ಅನ್ನಿಸ್ತಾ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಕೋವಿಡ್ ಟೈಮ್ನಲ್ಲಿ ಅವರು ಕೋವಿಡ್ ನಿಯಮ ಏನಿದೆ ಅದನ್ನು ಉಲ್ಲಂಘಿಸಿದ್ರು ಅಂತ ಅವ್ರ ಮೇಲೊಂದು ಕೇಸ್ ಆಗಿತ್ತು. ಅಂದರೆ ಕ್ವಾರಂಟೈನ್ ಆಗುವ ಟೈಮ್ನಲ್ಲಿ ಅವರು ಹೊರಗಡೆ ಬಂದಿದ್ದರು, ಓಡಾಡಿದರು ಅನ್ನುವ ರೀತಿಯಲ್ಲಿ ಅವ್ರ ಮೇಲೆ ಒಂದು ಕೇಸ್ ಫೈಲ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ BBMP ಅಧಿಕಾರಿಗಳು ಅವರನ್ನು ಕಸ್ಟಡಿಗೆ ತೊಗೊಂಡು ಏನು ಎಂತ ಅಂತ ವಿಚಾರಣೆಗಳು ಮಾಡಿದರು. ಆ ಟೈಮ್ನಲ್ಲಿ ನಡೆದ ಏನೊಂದು ವಿಷಯ ಏನಿದೆ ಅದನ್ನು ಬಿಗ್ ಬಾಸ್ ಮನೆಯೊಳಗೆ ಡ್ರೋನ್ ಪ್ರತಾಪ್ ಹೇಳ್ಕೊಂಡಿದ್ರು. ಏನಂತ, ನನಗೆ ತಲೆ ಮೇಲೆ ಹೊಡೆದ್ರು, ನನಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟರು, ನನಗೆ ಟಾರ್ಚರ್ ಮಾಡಿದ್ರು, ಸಖತ್ ಹಿಂಸೆ ಆಗಿತ್ತು ಅಂತೆಲ್ಲ ಸಾಕಷ್ಟು ವಿಷಯಗಳನ್ನು ಅವರು ತುಂಬ ನೊಂದ್ಕೊಂಡು ಬೇಜಾರಲ್ಲಿ ಹೇಳಿದರು. ಜನಕ್ಕೂ ಪಾಪ ಅಯ್ಯೋ ಅಂತ ಅನಿಸಿತ್ತು. ಆದರೆ ಅದಾಗಿ ಕೆಲವೇ ದಿನಗಳಲ್ಲಿ ಡಾಕ್ಟರ್ ಪ್ರಯಾಗ್ರಾಜ್ ಅಂತ ರಿಟೈರ್ಡ್ ನೋಡಲ್ ಆಫೀಸರು ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ನಾನೇ ಅವನ ನೋಡಲ್ ಆಫೀಸರ್ ಆಗಿದ್ದಿದ್ದು, ಆ ವಿಚಾರಣೆ ಟೈಮ್ನಲ್ಲಿ ನಾನೇ ಕಂಪ್ಲೀಟ್ ಇದ್ದಿದ್ದು, ಅವನು ಹೇಳ್ತಾ ಇರುವ ಹಾಗೆ ಏನೂ ನಡೆದಿಲ್ಲ, ಹಾಗೆಲ್ಲ ಮಾಡಿರಲಿಲ್ಲ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಹೇಳಿದರು. ಆದರೆ ಅದಾದಕ್ಕೆ ಸ್ವಲ್ಪ ದಿನಕ್ಕೆ ಎಲ್ಲ ನ್ಯೂಟ್ರಲ್ ಆಗಿತ್ತು. ಆದರೆ ಈಗ ಮತ್ತೆ ಡಾಕ್ಟರ್ ಪ್ರಯಾಗ್ರಾಜ್ ಅವರು ಡ್ರೋನ್ ಪ್ರತಾಪ್ ವಿಷಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದು ಹೇಳಿದ್ದಾರೆ, ಸುಮ್ಮನೆ ಒಬ್ಬ ಸರ್ಕಾರಿ ಅಧಿಕಾರಿ ಮೇಲೆ ಬಾಯಿಗೆ ಬಂದ ಹಾಗೆ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು, ಅದರಲ್ಲೂ ಅಷ್ಟು ದೊಡ್ಡ ವೇದಿಕೆಯಲ್ಲಿ ಹಾಗೆ ಹೇಳಿದ ಮಾತ್ರಕ್ಕೆ ನಾವು ಸುಮ್ಮನೆ ಬಿಟ್ಬಿಡೋಕ್ಕಾಗುತ್ತಾ ಅಂತ ಹೇಳಿ ಅವನ ಮೇಲೆ ಈಗ ಅಂದರೆ ಡ್ರೋನ್ ಪ್ರತಾಪ್ ಮೇಲೆ 50 ಲಕ್ಷ ರೂಪಾಯಿಯ ಮಾನನಷ್ಟ ಮೊಕದ್ದಮೆಯನ್ನು ಹೂಡಿದ್ದಾರೆ. ನಿನ್ನೆ ಅದೊಂದು ಟಿ ವಿಲಿ ನೋಡ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ರು, ಇಲ್ಲ ಹಿ ಹ್ಯಾಸ್ ಟು ಫೇಸ್ ಲೀಗಲಿ ಫೇಸ್ ಮಾಡಲಿ. ಯಾಕಂದರೆ ಬಾಯಿಗೆ ಬಂದಂಗೆ ಏನೋ ಅಲ್ಲಿ ಯಾವುದೋ ಸ್ಟೇಜಲ್ಲಿ ನಿಂತಿದ್ದೀನಿ ಅಂತ ಅಂದ್ಬಿಟ್ಟು ನನಗೆ ಅದನ್ನು ಎಮೋಷ್ನಲಿ ವರ್ಕೌಟ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಬಾಯಿಗೆ ಬಂದಂಗೆ ಹೇಳಿಬಿಟ್ರೆ ಸುಮ್ಮನೆ ಬಿಟ್ಬಿಡೋಕ್ಕಾಗುತ್ತಾ? ಬೀಯಿಂಗ್ ಎ ಗೌರ್ಮೆಂಟ್ ಅಫಿಷಿಯಲ್ ನಾನು ನನ್ನ ಏನು ಕಸ್ಟಡಿ ಒಳಗಡೆ ಏನೇನು ಮಾಡ್ಬೋದು ಅಥವಾ ನನ್ನ ಲಿಮಿಟ್ಸಲ್ಲಿ ಏನೇನು ಮಾಡ್ಬೋದು ಅದನ್ನು ಪ್ರೋಟೋಕಾಲ್ ಪ್ರಕಾರ ನಾನು ಮಾಡಿದ್ದೀನಿ. ಬಿಟ್ಟರೆ ನಾನು ತಲೆ ಮೇಲೆ ಹೊಡೆದಿಲ್ಲ, ನಾನು ಅವನಿಗೆ ಮಾನಸಿಕ ಹಿಂಸೆ ಕೊಟ್ಟಿಲ್ಲ. ಅದಕ್ಕೆ ಏನು ಸಾಕ್ಷಿ ಇದೆ? ನನಗೆ ಸಾಕ್ಷಿ ಒದಗಿಸ್ಲಿ. ಸಾಕ್ಷಿ ಒದಗಿಸಿದ್ರೆ ನಾನು ಅವನು ಸುಮ್ಮನೆ ಬಿಟ್ಬಿಡ್ತೀನಿ, ಇಲ್ಲ ನಂದು ಕೆರಿಯರ್ ಏನಿದೆ ಇದಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಹೋಗ್ಬಿಡ್ತೀನಿ. ಆದರೆ ಸಾಕ್ಷಿ ಒದಗಿಸ್ಲಿಲ್ಲ ಅಂತಂದರೆ ಏನು ಲೀಗಲ್ ಕೇಸ್ ಫೈಲ್ ಮಾಡಿದ್ದೀನಿ ನಾನು, 50 ಲಕ್ಷ ಮಾನನಷ್ಟ ಮೊಕದ್ದಮೆ ಹಾಕಿದ್ದೀನಿ, ಅದನ್ನು ಫೇಸ್ ಮಾಡಲೇಬೇಕು, ಅದನ್ನು ಕಟ್ಟಲೇಬೇಕಾಗತ್ತೆ ಅನ್ನೋ ಅರ್ಥದಲ್ಲಿ ಅವ್ರು ಮಾತಾಡಿದ್ದಾರೆ. ಈಗ ಮತ್ತೆ ಡ್ರೋನ್ ಪ್ರತಾಪ್ ಮನೆ ಒಳಗಡೆ ಫಿನಾಲೆ ಹತ್ರಕ್ಕೆ ಬಂದೆ ಅಂತ ಸಂತೋಷ ಪಡ್ತಾ ಇದ್ದಾರೆ. ಆದರೆ ಹೊರಗೆ ಬಂದ ತಕ್ಷಣ ಅವರಿಗೆ ಮತ್ತೊಂದು ಶಾಕ್ ಕಾದಿದೆ. ಗೊತ್ತಿಲ್ಲ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ. ಹೊರಗಡೆ ಬಂದ ಮೇಲೆ ಅದು ಕಾಂಪ್ರಮೈಸಿಗೆ ಬಂದು ನಿಂತ್ಕೋಬೋದು, ಅಥವಾ ಡ್ರೋನ್ ಪ್ರತಾಪ್ ನಿಜವಾಗ್ಲೂ ಆ ಥರ ಏನು ಹೇಳಿದಾನೋ ಆ ಸ್ಟೇಟ್ಮೆಂಟ್ ವಾಪಸ್ ತೊಗೊಂಡು ಸಾರಿ ಕೇಳ್ಬೋದು ಜನತೆ ಇದರಲ್ಲಿ. ಏನಾಗುತ್ತೋ ಗೊತ್ತಿಲ್ಲ. ಅದೆಲ್ಲ ಗೊತ್ತಾಗಬೇಕು ಅಂತಂದರೆ ನಾವು ಈ ಬಿಗ್ ಬಾಸ್ ಸೀಸನ್ ಮುಗಿಬೇಕು ಅಥವಾ ಡ್ರೋನ್ ಪ್ರತಾಪ್ ಹೊರಗಡೆ ಬರಬೇಕು, ಅಲ್ಲಿಯ ತನಕ ಕಾಯಲೇಬೇಕು. ಬಟ್ ಸದ್ಯಕ್ಕಂತೂ ಡ್ರೋನ್ ಪ್ರತಾಪ್ ಸಂಕಷ್ಟ ಶುರುವಾಗಿದೆ, ಹೊಸ ಸಂಕಷ್ಟ ಶುರುವಾಗಿದೆ. 50 ಲಕ್ಷದ ಮಾನನಷ್ಟ ಮೊಕದ್ದಮೆ ಅಂತಂದರೆ ನನ್ನ ಪ್ರಕಾರ ಡಾಕ್ಟರ್ ಪ್ರಯಾಗ್ರಾಜ್ ಅವರು ಅಷ್ಟು ಕಾನ್ಫಿಡೆನ್ಸ್ ಇಲ್ಲದೆ, ಅಷ್ಟು ಗ್ಯಾರಂಟಿ ಇಲ್ಲದೆ ಈ ಕೇಸ್ ಹಾಕಿರಲ್ಲ. ಅವ್ರಿಗೂ ಗೊತ್ತಿರುತ್ತೆ ಅವ್ರೇನು ಮಾಡಿರಲ್ಲ ಅಂತ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅಂಥ ದೊಡ್ಡ ವೇದಿಕೆಯಲ್ಲಿ ಪ್ರತಾಪ್ ಆ ಮಾತುಗಳನ್ನ ಹೇಳಿದ್ದಾರೆ ಅಂತಂದರೆ ಅವರು ಏನು ಅನುಭವಿಸಿದ್ದಾರೆ ಅದನ್ನು ಅರ್ಥ ಮಾಡಿಕೊಂಡೇ ಹೇಳಿರ್ಬೋದು, ಅಥವಾ ಹೀಗೆ ನಾನು ಸ್ಟೇಟ್ಮೆಂಟ್ ಕೊಡೋದು ಅಷ್ಟು ದೊಡ್ಡ ವಿಷಯ ಆಗಲಿಕ್ಕಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಎಕ್ಸಾಜುರೇಟ್ ಮಾಡಿ ಹೇಳಿರ್ಬೋದು. ಏನಾಗುತ್ತೆ, ನೀವು ಸುಮ್ಮನೆ ಅವ್ರು ಹೊರಗಡೆ ಬರೋ ತನಕ ಕಾಯ್ಕೊಂಡು ಕೂತ್ಕೊಂಡು ನೋಡ್ತಾ ಇರಬೇಕಷ್ಟೇ. ಸೊ ನೋಡೋಣ ಏನಾಗುತ್ತೆ ಅಂತ. ರೈಟ್ ನಾವು ಪ್ರತಾಪ್ ತುಂಬ ಅದ್ಭುತವಾಗಂತೂ ಆಡ್ತಾ ಇದ್ದಾರೆ. ಪ್ರತಾಪ್ ಶೋ ಗೆದ್ದಿದ್ದೇ ಆದರೆ ಅದರಲ್ಲಿ ಬರುವ 50 ಲಕ್ಷ ರೂಪಾಯಿ ಅವ್ರ ಜೀವನವನ್ನು ಬದಲಾಯಿಸುತ್ತೆ. ಅಥವಾ ಹೊರಗಡೆ ಬಂದು ಕೇಸ್ ಎಲ್ಲಾದರೂ ಸೋತ್ರೆ ಅದೇ ದುಡ್ಡನ್ನು ಪ್ರಯಾಗ್ರಾಜ್ ಅವ್ರಿಗೆ ಕೊಡಬೇಕಾಗತ್ತೆ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ಯಾಕಂದರೆ ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.